ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಚೇತನ್ ಅಂತ. ಚೇತನ್ SMCA ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕವಾಗಿ ಸುಸ್ವಾಗತ. ನನ್ನ ಎಲ್ಲ ವೀಕ್ಷಕರಿಗೂ ನಿಮಗೆ ಸ್ಪೆಷಲ್ ಆಗಿ ನಾನು ಥ್ಯಾಂಕ್ಸನ್ನು ಹೇಳ್ತೀನಿ. ಯಾಕಂದರೆ ನೀವು ನನ್ನ ವಿಡಿಯೋ ನೋಡಿದರೆ ನಿಮಗೆ ತುಂಬ ಖುಷಿ ಆಗುತ್ತೆ. ನಿಮಗೋಸ್ಕರ ಹೊಸ ಕಂಟೆಂಟ್ನ ನಾನು ಕ್ರಿಯೇಟ್ ಮಾಡಬೇಕು ಅಂತ ಅನಿಸುತ್ತೆ. ಇವತ್ತು ನಾವು ಮಾತಾಡ್ತಾ ಇರೋ ವಿಷಯ ಯಾವುದಂತ ನಿಮಗೆ ಗೊತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಮಹಾಕುಂಭಮೇಳ 2025 ಮಹಾಕುಂಭಮೇಳ ವಿಶೇಷತೆ ಏನು, ಹೇಗಿರುತ್ತೆ, ಅದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಈ ವಿಡಿಯೋನ ಸರಳವಾಗಿ ಹಾಗೂ ನಿಧಾನವಾಗಿ ಅರ್ಥ ಮಾಡಿಕೊಂಡು ಕೇಳಿ. ಯಾಕಂದರೆ ಏನು ವಿಶೇಷತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದನ್ನು ನೀವು ನೋಡ್ತೀರಂತ ನಾನು ತುಂಬ ಬಯಸ್ತೇನೆ. ಮಹಾಕುಂಭಮೇಳ ಇದು 2025 ಈಗ ನಡೀತಾ ಇದೆ. ಮಹಾಕುಂಭಮೇಳವು ಇದು ಹಿಂದೂ ಧರ್ಮದ ವಿಶೇಷ ಆಚರಣೆ ಎಂದು ನಾವು ಕರೆಯಬಹುದು. ಇದು ಹಿಂದೂಗಳ ವಿಶೇಷ ಭಾವನೆಯ ಒಂದು ಹಬ್ಬ ಎಂದು ಕೂಡ ನಾವು ಕರೆಯಬಹುದಾಗಿದೆ. ಮಹಾಕುಂಭಮೇಳವು ಎಲ್ಲಿ ನಡೆಯುತ್ತಿದೆ ಎಂದರೆ, ಮಹಾಕುಂಭಮೇಳವು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿದೆ. ಇಲ್ಲಿ ಸಾಧುಗಳು, ಯೋಗಿಗಳು ಮತ್ತು ಅಘೋರಿಗಳು, ಸಂತರು ಅನೇಕ ಧಾರ್ಮಿಕ ಆಚರಣೆಗಳನ್ನು ನಡೆಸುವ ಹಲವು ಜನಾಂಗೀಯಗಳು ಕುಂಭಮೇಳದಲ್ಲಿ ಭಾಗಿಯಾಗುತ್ತಾರೆ. ಮಹಾಕುಂಭಮೇಳ 144 ವರ್ಷಗಳಿಗೆ ಒಂದು ಬಾರಿ ನಡೆಯುವ ಮಹಾಕುಂಭಮೇಳ. ಮಹಾಕುಂಭಮೇಳ ಎಂದರೇನು? ಮಹಾಕುಂಭಮೇಳ ಎಂದರೆ ಕುಂಭ ಎಂದರೆ ಮಡಿಕೆ ಎಂದರ್ಥ, ಮೇಳ ಎಂದರೆ ಒಗ್ಗೂಡು ಎಂಬುವ ಅರ್ಥವನ್ನು ಇದು ಕೊಡುತ್ತದೆ. ಪುರಾಣದ ಪ್ರಕಾರ ಅಮೃತ ಕಳಸದ ಬಿಂದು ಭೂಮಿಗೆ ಬಂದು ಬೀಳುತ್ತದೆ. ಅದು 4 ಜಾಗದಲ್ಲಿ ಬೀಳುತ್ತದೆ. ಅಲ್ಲಿ ಅಮೃತದ ಸ್ವರೂಪದ ನದಿಗಳು ಉಗಮವಾಗುತ್ತವೆ. ಆ ಜಾಗದಲ್ಲಿ ಅಮೃತ ಬಿಂದು ಬಿದ್ದ ದಿನ ಸ್ವತಃ ದೇವರೇ ಭೂಮಿಗೆ ಇಳಿದು ಬಂದಿದ್ದಾನೆ ಎಂದು ಜನರು ನಂಬುತ್ತಾರೆ. ಹಾಗಾಗಿ ಆ ದಿನವನ್ನು ಸಾಧು ಸಂತರು ಹಾಗೂ ಭಕ್ತರು ಹಲವು ಜನಗಳು ಮಹಾಕುಂಭಮೇಳ ಎಂದು ಆಚರಿಸುತ್ತಾರೆ. ಹೀಗೆ ಎಲ್ಲರೂ ಒಂದುಗೂಡಿ ನಡೆಸುವ ಒಂದು ಮೇಳವೇ ಮಹಾಕುಂಭಮೇಳ ಎಂದು ಕರೆಯಬಹುದು. ಮತ್ತೊಂದು ಪ್ರಕಾರ ಹೇಳುವುದಾದರೆ, ಸಾಧು ಸಂತರನ್ನು ಒಂದುಗೂಡಿಸಿ ಧಾರ್ಮಿಕ ಚರ್ಚೆಯನ್ನು ನಡೆಸಲು ಆದಿಶಂಕರಾಚಾರ್ಯರು ಈ ಕುಂಭಮೇಳವನ್ನು ತಂದರು ಎಂದು ತಿಳಿಯಬಹುದು. ಸಮುದ್ರ ಮಂಥನದ ವೇಳೆ ದೊರೆತ ಅಮೃತವನ್ನು ವಿಷ್ಣು ಮೋಹಿನಿಯ ರೂಪವನ್ನು ತಾಳಿ ಅಸುರನ ಕಣ್ಣನ್ನು ತಪ್ಪಿಸಿಕೊಂಡು ಬರುವಾಗ ಭೂಮಿಗೆ 4 ಹನಿ ಬೀಳುತ್ತವೆ. ಆ ಜಾಗದಲ್ಲೇ ಕುಂಭಮೇಳಗಳು ನಡೆಯುತ್ತವೆ. ಇನ್ನೊಂದು ಪುರಾಣದ ಪ್ರಕಾರ ಸಮುದ್ರ ಮಂಥನದಲ್ಲಿ ದೊರಕಿದ ಅಮೃತ ಕಳಶವು ಅಸುರರಿಗೆ ಸಿಗಬಾರದು ಎಂದು ಇಂದ್ರನ ಮಗ ಜಿಯಂತ ತೆಗೆದುಕೊಂಡು ಓಡಿ ಹೋಗುವಾಗ ಅಸುರನಿಗೆ ಸಿಗಬಾರದು ಎಂದು ರಕ್ಷಣೆಗೆ ದೇವತೆಗಳು ಸೂರ್ಯ, ಚಂದ್ರ, ಶನಿ ಮತ್ತು ಗುರು ಗ್ರಹಗಳನ್ನು ನೇಮಿಸಿದ್ದರು. ಈ ಗ್ರಹಗಳು 144 ವರ್ಷಕ್ಕೆ ಒಮ್ಮೆ ಸರಳ ರೇಖೆಯಲ್ಲಿ ಕಾಣಿಸಿಕೊಳ್ಳುತ್ತವೆ. 12 ವರ್ಷಕ್ಕೆ ಮಹಾಕುಂಭಮೇಳ. ಪ್ರಮುಖವಾಗಿ ಕುಂಭಮೇಳಗಳು 4 ಕುಂಭಮೇಳಗಳು ಕಂಡುಬರುತ್ತವೆ. ಮೊದಲನೆಯ ಕುಂಭಮೇಳ ಎಂದು ಕರೆಯುತ್ತಾರೆ. ಎರಡನೆಯ ಕುಂಭಮೇಳವು ಅರ್ಧ ಕುಂಭಮೇಳ ಎಂದು ಕರೆಯುತ್ತಾರೆ. ಮೂರನೆಯ ಕುಂಭಮೇಳವನ್ನು ಪೂರ್ಣ ಕುಂಭಮೇಳ ಎಂದು ಕರೆಯುತ್ತಾರೆ. 4ನೆಯ ಕುಂಭಮೇಳವನ್ನು ಮಹಾಕುಂಭಮೇಳ ಎಂದು ಕರೆಯುತ್ತಾರೆ. ಮೊದಲನೆಯ ಕುಂಭಮೇಳವು ಇದು 3 ವರ್ಷಕ್ಕೆ ಒಂದು ಬಾರಿ ಆಚರಿಸುತ್ತಾರೆ. ಎರಡನೆಯ ಕುಂಭಮೇಳವನ್ನು 6 ವರ್ಷಕ್ಕೆ ಒಂದು ಬಾರಿ ಅರ್ಧ ಕುಂಭಮೇಳವನ್ನು ಆಚರಿಸುತ್ತಾರೆ. ಇನ್ನು ಮೂರನೆಯ ಕುಂಭಮೇಳ ಇದು 12 ವರ್ಷಕ್ಕೆ ಒಂದು ಬಾರಿ ಪೂರ್ಣ ಕುಂಭಮೇಳ ಎಂದು ಆಚರಿಸುತ್ತಾರೆ. ಈ 3 ಕುಂಭಮೇಳಗಳಿಗಿಂತ ಪ್ರಮುಖ ಕುಂಭಮೇಳವೆಂದರೆ ಅದೇ ಮಹಾಕುಂಭಮೇಳ. ಇದು 144 ವರ್ಷಗಳಿಗೆ ಒಂದು ಬಾರಿ ಆಚರಿಸುತ್ತಾರೆ. ಅಂದರೆ ಇಂದು ಆಚರಿಸುತ್ತಿದ್ದಾರೆ.
ಭಾರತದಲ್ಲಿ 4 ಸ್ಥಳಗಳಲ್ಲಿ ಕುಂಭಮೇಳಗಳು ನಡೆಯುತ್ತವೆ. ನಾಲ್ಕು ಸ್ಥಳಗಳಲ್ಲಿ ಕುಂಭಮೇಳಗಳು ಏಕೆ ನಡೆಯುತ್ತವೆ ಎಂದರೆ ಇಂದ್ರನ ಮಗನು ಅಮೃತ ಕಳಸವನ್ನು 4 ಜಾಗದಲ್ಲಿ ಇಟ್ಟಿರುವ ಕಾರಣ ಕುಂಭಮೇಳಗಳು 4 ಸ್ಥಳಗಳಲ್ಲಿ ನಡೆಯುತ್ತವೆ. ಆ 4 ಸ್ಥಳಗಳು ಯಾವುಗಳು ಎಂದರೆ 1ನೇಯದು ಪ್ರಯಾಗ್ರಾಜ್, 2 ಹರಿದ್ವಾರ, 3 ನಾಸಿಕ್, 4 ಉಜ್ಜಯಿನಿ. ಈ 4 ಸ್ಥಳಗಳಲ್ಲಿ ಕುಂಭಮೇಳಗಳು ಅದ್ದೂರಿಯಾಗಿ ನಡೆಯುತ್ತವೆ. ಕುಂಭಮೇಳಕ್ಕೆ ಅಖಾಡ ನೇತೃತ್ವವಿದೆ. ಏನಿದು ಅಖಾಡ ನೇತೃತ್ವವೆಂದರೆ ಸಾಧುಗಳು ಸಾಧನೆಗಾಗಿ ಸೇರುವುದನ್ನೇ ಅಖಾಡ ನೇತೃತ್ವ ಎಂದು ಕರೆಯುತ್ತಾರೆ. 13 ಅಖಾಡಗಳು ಇಲ್ಲಿ ಕಂಡುಬರುತ್ತವೆ. ಒಂದನೇದಾಗಿ ಪಾಪ ಕಳೆಯುವ ಶಾಹಿ ಸ್ನಾನ. ಶಾಹಿ ಸ್ನಾನದಿಂದ ಪಾಪಗಳು ಕಳೆದು ಹೋಗುತ್ತವೆ ಎಂದು ಹಿಂದೂ ಧರ್ಮದಲ್ಲಿ ಇದು ಒಂದು ನಂಬಿಕೆ ಇದೆ. 2025ರ ಮಹಾಕುಂಭಮೇಳವು ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಒಟ್ಟು 45 ದಿನಗಳ ಕಾಲ ನಡೆಯುತ್ತದೆ. ಈ ಸಾರಿ ನಡೆಯುವ ಮಹಾಕುಂಭಮೇಳವು ಒಟ್ಟು 7,000 ಕೋಟಿ ವೆಚ್ಚವನ್ನು ಹೊಂದಿದೆ ಎಂದು ತಿಳಿಸಬಹುದಾಗಿದೆ. ಒಂದು ಲೆಕ್ಕದ ಪ್ರಕಾರ ನೋಡಿದರೆ ರಾಮ ಮಂದಿರದ ನಿರ್ಮಾಣದ 3 ಪಟ್ಟು ಕುಂಭಮೇಳದ ಖರ್ಚು ಆಗಿದೆ ಎಂದು ನಾವು ನೋಡಬಹುದಾಗಿದೆ. ಈ ಕುಂಭಮೇಳದ ಪ್ರಾಮುಖ್ಯತೆ ಏನೆಂದು ಈ ಚಿಕ್ಕ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆಂದು ಭಾವಿಸುತ್ತೇನೆ. ನೀವು ಈಗಾಗಲೇ ವಿಡಿಯೋನ ನೋಡಿದ್ದೀರಿ. ನಿಮಗೆ ಇದ್ರ ಬಗ್ಗೆ ಇನ್ನೂ ಏನಾದರೂ ಬೇಕಾಗಿದ್ದರೆ ಅಥವಾ ಏನಾದರೂ ತಿಳ್ಕೋಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮದೇ ಆದಂಥ ಕಮೆಂಟ್ಗಳಾಕಿ, ಅಥವಾ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ವಿಡಿಯೋ ಬೇಕಾಗಿದ್ದರೆ ಅಥವಾ ಇನ್ನೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಇದನ್ನು ಕಮೆಂಟ್ ಸೆಕ್ಷನಲ್ಲಿ ನೀವು ಕೇಳಿ, ನಾನು ಖಂಡಿತ ಮಾಡುತ್ತೇನೆ. ನನ್ನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ನನ್ನೆಲ್ಲ ವೀಕ್ಷಕರಿಗೂ ಹೃದಯಪೂರ್ವಕ ಧನ್ಯವಾದಗಳು.